ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ನೀವು ಆಲ್ರೆಡಿ ಇವಾಗ ನೋಡಿರ್ತೀರಾ ತಮ್ಮನಿಲ್ನ. ಏನಪ್ಪ ಇವತ್ತು ಅಣ್ಣಾಮಲೈ ಬಗ್ಗೆ ಮಾತಾಡ್ತಿದ್ದಾರೆ, ಏನ್ ವಿಷಯ ಅನ್ಕೊಂಡಿದ್ರೆ, ಯಾರೆಲ್ಲ ಲೈಫ್ ಅಲ್ಲಿ ಒಂದು ಒಳ್ಳೆ ಪರ್ಸನಾಲಿಟಿನ ಬೆಳೆಸ್ಕೋಬೇಕು, ನನ್ನಲ್ಲಿ ನಮ್ಮ ಕೋರ್ನ ಬಿಲ್ಡ್ ಮಾಡ್ಬೇಕು, ಸೊಸೈಟಿಯಲ್ಲಿ ನಾವು ಒಂದು ಒಳ್ಳೆ ಹೆಸರು ಮಾಡ್ಬೇಕು ಅಂತ ಯಾರೆಲ್ಲ ಅನ್ಕೋತಿದ್ದೀರಲ್ಲ ಅವ್ರಿಗೆ ದಯಮಾಡಿ ಈ ವಿಡಿಯೋ ನೋಡಿ. ಯಾಕೆ ಅಣ್ಣಾಮಲೈ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ. ತುಂಬಾ ಜನದ ಕ್ವಶನ್ ಏನಂದ್ರೆ, ಯಾರೇ ಕಾಂಪಿಟೇಟಿವ್ ಫೀಲ್ಡ್ ಅಂತೂ ಇತ್ತೀಚೆಗೆ ಯಾರು ಬರ್ತಿದ್ದಾರೆ, ಯಾರು ಬಂದಿದಾರಲ್ಲ ಅವ್ರದೆಲ್ಲ ಒಂದೇ ಆಸೆ, ನಾನು ಒಂದಿನ ಅಣ್ಣಾಮಲೈ ತರ ಆಗ್ಬೇಕು ಅಂತ. 100% ನಿಮ್ ಆಸೆ ತಪ್ಪಲ್ಲ. ಬಟ್ ಅದಕ್ಕೆ ನಿಮ್ ಲೈಫ್ ನ ಅಥವಾ ನಿಮ್ ಮೈಂಡ್ ಸೆಟ್ ನ, ನಿಮ್ಮ ಡೈಲಿ ರುಟೀನ್ ನ, ನಿಮ್ಮ ಈ ವಿಚಾರಗಳನ್ನ ಯಾವ ತರ ಇಟ್ಕೊಂಡಿದೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ, ಈಗಿನ ಸಮಾಜದಲ್ಲಿ ನಿಮ್ ಮೈಂಡ್ ನ ಒಂದೇ ಕಡೆ ನಿಲ್ಸೋದು ಬಹಳ ಕಷ್ಟ. ಅಂತದ್ರಲ್ಲಿ ಒಬ್ಬ ಅಣ್ಣಾಮಲೈ ಆಗ್ಬೇಕು, ಒಬ್ಬ ದಕ್ಷ ಆಫೀಸರ್ ಆಗ್ಬೇಕು, ಹೇಗೆ ಗೊತ್ತಾ? ಕೆಲವೊಬ್ರು ಈ ಸೊಸೈಟಿಯಲ್ಲಿ ತುಂಬಾ ಜನ ನೋಡಿದೀನಿ ನಾನು, ಜನರನ್ನ ಮೆಚ್ಚಿಸೋಗೋಸ್ಕರ, ಜನರ ಹತ್ರ ಪ್ರಶಂಸೆ ತಗೋಗೋಸ್ಕರ ನಾಟಕ ಮಾಡ್ತಾರೆ. ತುಂಬಾ ಆಫೀಸರ್ ನೋಡಿದೀನಿ. ಇನ್ನು ಕೆಲವೊಬ್ರು ಅವ್ರ ಕೋರೆ ಆತರ ಬಿಲ್ಡ್ ಆಗಿರುತ್ತೆ. ಇಟ್ ಮೀನ್ಸ್ ಅವ್ರು ಬೆಳೆದಿದ್ದೇ ಆತರ. ಅವ್ರು ಯಾರನ್ನು ಮೆಚ್ಚಕ್ಕೆ ಮಾತಾಡಲ್ಲ ಅಥವಾ ಯಾರನ್ನು ಖುಷಿ ಪಡ್ಸಕ್ಕೆ ಮಾತಾಡಲ್ಲ. ಬಟ್ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಆತರ ಇರುತ್ತೆ. ಅದರಲ್ಲಿ ಅಣ್ಣಾಮಲೈ ಒಬ್ರು. ನಾನು ತುಂಬಾ ಹತ್ರದಿಂದ ನೋಡಿದೀನಿ ಅವ್ರನ್ನ. ನನ್ನ ರೋಲ್ ಮಾಡೆಲ್ ಕೂಡ. ಅದಕ್ಕೋಸ್ಕರ ಇದು ಮಾತಾಡ್ತಿದ್ದೀನಿ ನಾನು. ನೀವು ಯಾರೇ ಬನ್ನಿ, ಯಾವುದೇ ಕಾಂಪಿಟೇಟಿವ್ ಫೀಲ್ಡ್ ಬನ್ನಿ, ನೀವು ಏನೇ ಮಾಡಕ್ ಮನ್ಸಿಟ್ಕೊಳ್ಳಿ, ನಾನು ಒಂದ್ ಹೇಳಕ್ ಬರ್ತೀನಿ, ನಿಮ್ ಕೋರ್ನ ಬಿಲ್ಡ್ ಮಾಡಿ ಅಂತ. ನಿಮ್ಮ ವ್ಯಕ್ತಿತ್ವನ ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಇರೋದು ವ್ಯಕ್ತಿತ್ವ ಗೇಮೆ. ಈಗ ನೀವು ಯಾರೋ ಹತ್ರ ಬಂದು ಹೋಗ್ತೀರಾ, ನೀವು ಹೋದ ನಂತರ ಅವ್ನ್ ಬಿಡೋ, ಅವ್ನ್ ಒಳ್ಳೆ ಚಗಳು, ಇಟ್ ಮೀನ್ಸ್ ಅವನೇನೋ ವೇಸ್ಟು ಅನ್ನೋ ವ್ಯಕ್ತಿಗಳು ಇರ್ತಾರೆ. ಯಾವಾಗ ನಿಮ್ ಪರ್ಸನಾಲಿಟಿ ಚೇಂಜ್ ಆಗತ್ತಲ್ಲ, ಅವಾಗ ನೀವು ಹೋದ ನಂತರ ಅವ್ರು ಮಾತಾಡ್ತಾರೆ, ಏನೋ ಗುರು ಅವನ ಹತ್ರ ಏನೋ ಐತ್ ಗುರು ಟ್ಯಾಲೆಂಟು, ಏನೋ ಅವ್ನ ವ್ಯಕ್ತಿತ್ವನೇ ತುಂಬಾ ಡಿಫ್ರೆಂಟು, ಅವ್ನು ನೋಡಿದ್ರೆ ಒಂಥರ ಅಟ್ರಾಕ್ಟಿವ್ ಪರ್ಸನಾಲಿಟಿ ಐತೆ ಅಂತ ಅನ್ಸತ್ತೆ. ಇದು ನಿಮಗ್ ಬರ್ಬೇಕು. ಅಣ್ಣಾಮಲೈ ಅವರು 1984ರಲ್ಲಿ ಹುಡ್ತಾರೆ ತಮಿಳ್ನಾಡಲ್ಲಿ. ಏನ್ ರಾಯಲ್ ಫ್ಯಾಮಿಲಿ ಅಲ್ಲ. ಅವ್ರ ಅಪ್ಪ ಅಮ್ಮ ಎಲ್ಲ ಏನ್ ಮಾಡೋದು ಅಂದ್ರೆ ಕುರಿ ದನ ಎಲ್ಲ ಮೇಯಿಸ್ಕೊಂಡಿದ್ದಾರೆ. ಆ ತರ ಫ್ಯಾಮಿಲಿಯಲ್ಲಿ ಹುಡ್ತಾರೆ. ಅದಾದ ನಂತರ ಬೆಳಿತಾ 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 ಪರ್ಸನಾಲಿಟಿ ಬಿಲ್ಟ್ ಆಗುತ್ತೆ. ಅದಾಗಿ ಅವ್ರು ಯಾವಾಗ ಇಂಜಿನಿಯರಿಂಗ್ ಅಲ್ಲಿ ಇರ್ತಾರಲ್ಲ, ಇವಾಗ ಏನ್ ಅವ್ರ ಪರ್ಸನಾಲಿಟಿ ಐತಲ್ಲ, ವ್ಯಕ್ತಿತ್ವ, ಅದು ಅಲ್ಲೇ ಬಿಲ್ಡ್ ಆಗಿರುತ್ತೆ. ನಾನು ಹೇಳ್ತಿರೋದು ಏನಂದ್ರೆ, ನಿಮ್ ಪರ್ಸನಾಲಿಟಿನು ಅದು ಒಂದು ಏಜ್ ಕ್ರಾಸ್ ಆದ ನಂತರ ನಾನು ಬಿಲ್ಡ್ ಮಾಡ್ಕೋತೀನಿ ಅಂದ್ರೆ ಬರಲ್ಲ. ನೀವು ಯಾವಾಗ ಇನ್ನು ಗ್ರೋತ್ ಏರಿಯಾದಲ್ಲಿ ಇರ್ತೀರಲ್ಲ, ಅವಾಗ ನಿಮ್ಮ ವ್ಯಕ್ತಿತ್ವನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನಿಮ್ ಪರ್ಸನಾಲಿಟಿ, ನಿಮ್ ಥಿಂಕಿಂಗು, ನಿಮ್ ಕೆಪಾಸಿಟಿನ ಚೇಂಜ್ ಮಾಡ್ಕೊಬೇಕಾಗತ್ತೆ. ಅವರು MBA ಮಾಡ್ತಾರೆ IIM ಲಕ್ನೋದಲ್ಲಿ. ಆ ಟೈಮ್ಗೆ ಅವ್ರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ತುಂಬಾ ಇಂಟರ್ವ್ಯೂ ನೋಡಿ ನೀವು, ಅವ್ರೊಂದ್ ಮಾತು ಹೇಳ್ತಾರೆ ಇಂಟರ್ವ್ಯೂ ಅಲ್ಲಿ, ನಾನ್ ಸರಿ ಇದೀನಿ, ನಾನ್ ಕರೆಕ್ಟ್ ಆಗಿದ್ದೀನಿ, ನಾನ್ ಮಾಡ್ತಿರೋದು ಸರಿ ಐತೆ ಅಂತ ನಂಗೆ ಯಾವಾಗ ಅನ್ಸತ್ತಲ್ಲ, ಅವಾಗ ನೀವು ಎಲ್ಲರ ಮುಂದೆ ಫೇಸ್ ಟು ಫೇಸ್ ಧೈರ್ಯದಿಂದ ಮಾತಾಡ್ತೀರಾ, ನಿಮ್ ಪಾಯಿಂಟ್ ನ ಇಡ್ತೀರಾ. ನೀವು ಏನು ಮಾಡಿದ್ರು ಅದು ಸಕ್ಸಸ್ ಸಿಗತ್ತೆ. ಯಾಕಂದ್ರೆ ನಿನ್ ಮನಸ್ಸಲ್ಲಿ ಆ ಧೈರ್ಯ ಬಂದೈತೆ. ಫಸ್ಟ್ ಈ ಧೈರ್ಯನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಇದಾದ ನಂತರ ಇವಾಗೆಲ್ಲ ತುಂಬಾ ಮಾತು ಬರುತ್ತೆ, UPSC ಆದ್ರೆ 5 ವರ್ಷ 10 ವರ್ಷ ಓದ್ಬೇಕು, 5 ಅಟೆಂಪ್ಟ್ ಆದ್ರೆ ಕ್ಲಿಯರ್ ಆಗಲ್ಲ. ಇದು ಹೆಂಗಂದ್ರೆ, ನೀವು ನಿಮ್ಮ ಪರ್ಸನಾಲಿಟಿನ ಹೆಂಗ್ ಬಿಲ್ಡ್ ಮಾಡ್ತಿರಲ್ಲ ಅದ್ರ ಮೇಲೆ ರಿಸಲ್ಟ್ ಕೊಡುತ್ತೆ ಅನ್ನಕ್ಕೆ ಎಕ್ಸಾಂಪಲ್ ಅಣ್ಣಾಮಲೈ ಅವರು. 2010ರಲ್ಲಿ ಎಕ್ಸಾಮ್ ಬರೀತಾರೆ, 2011ರಲ್ಲಿ UPSC ಕ್ಲಿಯರ್ ಆಗುತ್ತೆ. ಒಂದೇ ಅಟೆಂಪ್ಟ್, ಫಸ್ಟ್ ಅಟೆಂಪ್ಟ್ ಅಲ್ಲಿ UPSC ಕ್ಲಿಯರ್ ಆಗುತ್ತೆ. 244 ರ್ಯಾಂಕ್ UPSC ಅಲ್ಲಿ. IPS ಪೋಸ್ಟ್ ಸಿಗತ್ತೆ. ಅದು ನಮ್ಮ ಕರ್ನಾಟಕ ಕೇಳರು. ಒಂಥರ ನಮ್ಗೆ ಖುಷಿ ಆಗತ್ತೆ ಹೇಳ್ಕೊಳಕ್ಕೆ ಪರ್ಸನಾಲಿಟಿ ಬಗ್ಗೆ. ಯಾಕಂದ್ರೆ ಹಂಗೈತೆ, 4 ಜನ ಮಾತಾಡುವಂತ ಪರ್ಸನಾಲಿಟಿ ಐತೆ. ಇನ್ ಕೆಲವೊಬ್ರು ಇದಾರೆ ನಮ್ಮಲ್ಲಿ ನೋಡಿದೀನಿ ನಾನು ತುಂಬಾ, ಇಡೀ ದಿನ ಎಲ್ಲ ಹರಿಶ್ಚಂದ್ರನ್ ಅಂತ ಕತೆ ಹೇಳ್ಬಿಟ್ಟು ಹೋಗಿ ಹಲ್ಕಟ್ ಕೆಲಸ ಮಾಡುವಂತವ್ರನ್ನು ನೋಡಿದೀನಿ. ಅಂತವ್ರನ್ನೆಲ್ಲ ನಿಮ್ ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಅಣ್ಣಾಮಲೈ ಅಂತವ್ರನ್ನ ತಗೊಳ್ಳಿ, ಮಧುಕರ್ ಶೆಟ್ಟಿ ಅಂತವ್ರನ್ನ. ಇವ್ರ ಬಗ್ಗೆ ಒಂದ್ಸಾರಿ ಇವ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ, ಅವಾಗ ನಿಮ್ಗೊಂದು ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ. ನಾನು ಈ ತರ ನನ್ನ ಬಾಡಿಯಲ್ಲಿ, ನನ್ನ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ಕೋಬೇಕು, ನಾನು ಇದೇ ಮೆಂಟಾಲಿಟಿನ ತಗೋಬೇಕು ಅಂತ ನಿಮಗ್ ಬರುತ್ತೆ. 2011ರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ UPSC ಕ್ಲಿಯರ್ ಮಾಡೋದಂದ್ರೆ ಸಾಮಾನ್ಯವಲ್ಲ, ನಿಮ್ಗೆಲ್ಲರಿಗೂ ಅನ್ಸಿರುತ್ತೆ. ಆದ್ರೆ ಹೆಂಗ್ ಗೊತ್ತಾ, ಇಲ್ಲಿ ಇದು ಐತಲ್ಲ ಮೇನ್, ನಿಮ್ ಪರ್ಸನಾಲಿಟಿನ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮೇನ್ ಇರೋದು ನಿಮ್ ಮೈಂಡ್ ಗೇಮ್. ನಿಮ್ ಮೈಂಡ್ ಯಾವ ತರ ಇಟ್ಕೋತಿರಲ್ಲ ಆ ತರ ಪರ್ಸನಾಲಿಟಿ ಬಂದ್ಬಿಡುತ್ತೆ. 2011ರಿಂದ ನೀವು ನೋಡಿದೀರಾ, ಯಾವಾಗ ನಮ್ಮಲ್ಲಿ ACP ಆಗಿ ಬರ್ತಾರೆ, ಅಲ್ಲಿಂದ ಹಿಡಿದು ಅವರು SP ಆಗಿ, ಅದಾದ್ನಂತರ ಬೆಂಗಳೂರು DSP ಆಗಿ ಕೆಲಸ ಮಾಡಿ ರಿಸೈನ್ ಮಾಡ್ತಾರೆ. ಯಾವಾಗ 2019-20ರಲ್ಲಿ ರಿಸೈನ್ ಮಾಡ್ತಾರೆ. ಆ ಟೈಮ್ಗೆ ಜಸ್ಟ್ ಸ್ಪ್ಯಾನ್ ಅಪ್
ಒಂದು 10 ವರ್ಷದಲ್ಲಿ ಆ ಮನುಷ್ಯನ ಹೆಸರು ಹೆಂಗ್ ಹೋಗ್ಬಿಟ್ಟಿತ್ತಂದ್ರೆ ಇಡೀ ದೇಶದಲ್ಲೆಲ್ಲ ಕೇಳಿಸ್ತಾ ಇತ್ತು. ಇವತ್ತು ಏನಾಗಿದಾರೆ ಅಂತ ನೀವು ಕಣ್ಣಾರ ನೋಡ್ತಿದ್ದೀರಾ. ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲರೂ ಕೈ ಹಿಡ್ಕೊಂಡ್ ಕರ್ಕೊಂಡು ಹೋಗ್ತಾರೆ ಇವಾಗ. ಯಾಕಂದ್ರೆ ಆ ಪರ್ಸನಾಲಿಟಿ ಐತಲ್ಲ, ಅದು ಒಳಗಡೆ ಕೋರ್ ಐತಲ್ಲ, ಅದು ಬಿಲ್ಡ್ ಹಂಗೈತೆ. ಸೊ ನಾನ್ ಹೇಳ್ತಿರೋದು ನಿಮ್ಗೆ, ನೀವು ಆ ತರ ಪರ್ಸನಾಲಿಟಿನ ಬಿಲ್ಡ್ ಮಾಡ್ಕೊಳ್ಳಿ ಅಂತ. ಈ ಬಿಲ್ಡ್ ಮಾಡ್ಕೊಳ್ಳಿ ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಯೋಚನೆ ಬರ್ತಿರ್ಬೋದು. ನಿಮ್ಮ ಯೋಚನೆಗಳನ್ನ ಚೇಂಜ್ ಮಾಡಿ. ಫಸ್ಟ್ ನೀವು ಎಷ್ಟು ಪಾಸಿಟಿವ್ ಥಿಂಕ್ ಮಾಡ್ತಿರಲ್ಲ, ಎಷ್ಟು ನಿಮ್ ಕೋರ್ನ ಬಿಲ್ಡ್ ಮಾಡ್ತಿರಲ್ಲ, ಅಷ್ಟು ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಬೇಗನೆ ಸಿಗಕ್ ಶುರು ಮಾಡುತ್ತೆ. ನಿನ್ ಮೇಲೆ ನಿನ್ಗೆ ಧೈರ್ಯ ಇಲ್ಲ ಅಂದ್ರೆ ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ. ಇದೇ ಮೇನ್. ನಿನ್ ಮೇಲೆ ನಿನ್ಗೆ ಧೈರ್ಯ ತಗೊಳ್ಳಿ, ನಿಮ್ಗೆ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್. ತಮಿಳ್ನಾಡು ಪೊಲಿಟಿಕ್ಸ್ ಅಲ್ಲಿ ಇದಾರೆ ಇವಾಗ. ಆದ್ರೂ ಇದ್ರ ಮಧ್ಯದಲ್ಲಿ ಒಂದು 6 ತಿಂಗಳು ಗಾಯವಾಗಿಬಿಟ್ಟಿದೆ. ಎಲ್ಲಿ ಹೋಗಿದಾರಪ್ಪ ಅಂತ ನೋಡಿದ್ರೆ USA ಹೋಗ್ಬಿಟ್ಟು ಯಾವ್ದೋ ಯೂನಿವರ್ಸಿಟಿಯಲ್ಲಿ ಚಂದ ಇನ್ ಕೋರ್ನ ಬಿಲ್ಡ್ ಮಾಡ್ಕೊಂಡು, ಸಬ್ಜೆಕ್ಟ್ ನಾಲೆಜ್ ನ ತಗೊಂಡು ತುಂಬಾ ಚೆನ್ನಾಗಿ ಓದ್ಕೊಂಡು, ಏನ್ ಬೇಕು ಲೈಫ್ಗೆ, ನನ್ನ ಪರ್ಸನಾಲಿಟಿನ ಇನ್ನೂ ಪುಷ್ ಮಾಡ್ಬೇಕಂದ್ರೆ ಏನ್ ಬೇಕು ಇದನ್ನೆಲ್ಲ ಕಲ್ಕೊಂಡು ವಾಪಸ್ ಬಂದಿದ್ದಾರೆ. ನಾವೇನ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದೇ ಜೀವನ ನಮ್ದು. ಯಾಕಂದ್ರೆ ನಮ್ಗೆ ಆ ಯೋಚನೆಗಳು ಇಲ್ವೇ ಇಲ್ಲ. ಸೊ ಹೇಳ್ತಿರೋದು ನಾನು, ಫಸ್ಟ್ ನಿಮ್ ಯೋಚನೆ ಬದಲಿಸಿ. ಯಾವಾಗ ನಿಮ್ ಥಾಟ್ ನ ಬದಲಿಸ್ತಿರಲ್ಲ, ಅವಾಗ ನಿಮ್ ಪರ್ಸನಾಲಿಟಿ ಹೊರಗಡೆ ಬರುತ್ತೆ. ಆ ಮನುಷ್ಯ ಬರೀ 10 ವರ್ಷ ಸರ್ವಿಸ್ ಮಾಡಿ ಹೋದ ನಮ್ ಕರ್ನಾಟಕ ಕೇಡರ್ ಅಲ್ಲಿ. ಬೇಕಂದ್ರೆ ನೋಡಿ, ಇನ್ನು ನಾವು ಸಾಯೋ ತನಕನು ಒಬ್ಬ IPS ಆಫೀಸರ್ ಯಾರಂದ್ರೆ ನಾವು ಅಣ್ಣಾಮಲೈ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಆ ಲೈನ್ ಅಪ್ ಕುತ್ಕೊಂಡ್ಬಿಟ್ಟೈತೆ. ನೀವ್ ಎಲ್ಲ ಕಡೆನೂ ನೋಡಿರ್ತೀರಾ. ಅವ್ರ ಡಿಸಿಪ್ಲಿನು, ಅವ್ರ ವರ್ಕ್ ಎಥಿಕ್ಸ್, ಅವ್ರ ಹಂಬಲ್ನೆಸ್. ನಾವು 2015ರಲ್ಲಿ ನಾನೊಂದು ಶಾರ್ಟ್ ಮೂವಿ ಮಾಡ್ತಿದ್ದೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ. ಅವಾಗ ನಾನು ಉಡುಪಿಯಲ್ಲಿ ಸರ್ನ ಮೀಟ್ ಆಗಿ, ನಾನು ಹೊರಗಡೆ ಇದ್ದಾಗ ಸೀರಿಯಸ್ ಆಗಿ ಹೇಳ್ತೀನಿ, ಒಂಥರ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. SP ಆಫೀಸ್ಗೆ ಹೋಗಿದ್ವಿ, ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಒಬ್ಬ IPS ಆಫೀಸರ್, ಅದು ಒಬ್ಬ SP ನ ಮಾತಾಡ್ಸ್ಬೇಕಂದ್ರೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಯಾರಿಗೇ ಆಗ್ಲಿ. ಒಳಗಡೆ ಹೋದೆ, ಒಂದ್ 5 ನಿಮಿಷ ಬಿಸಿ ಇದ್ರು, ವೇಟ್ ಮಾಡಿಸಿದ್ರು. ಆನಂತರ ಒಂದ್ 5 ನಿಮಿಷ ಆದ ನಂತರ ಅವ್ರು ಒಂದು 4 ಮಾತು ಮಾತಾಡಿದ್ರು. ಹೇಗೆ ಫೀಲ್ ಆಯ್ತಂದ್ರೆ, ಸೀರಿಯಸ್ ಆಗಿ ಹೇಳ್ತೀನಿ, ಯಾರೋ IPS ಅಲ್ಲ, ಫ್ರೆಂಡು. ಯಾಕಂದ್ರೆ ಆ ಮೆಂಟಾಲಿಟಿ ಗೊತ್ತು, ಅವ್ರ ಮೆಂಟಾಲಿಟಿ ಗೊತ್ತು. ಇವ್ನ್ ಹುಡುಗ ಇದ್ದಾನೆ, ಇವ್ನ್ಗೆ ಯಾವ ತರ ನಾನು ಮಾತಾಡ್ಸ್ಬೇಕು, ಯಾವ ತರ ಕಂಫರ್ಟೇಬಲ್ ಕೊಡ್ಬೇಕು ಅಂತ. ಅಹಂಕಾರ ಆಗ್ಲಿ, ಆಟಿಟ್ಯೂಡ್ ಆಗ್ಲಿ ಇಲ್ವೇ ಇಲ್ಲ ಮನುಷ್ಯನ ಹತ್ರ. ಒಂದೇ ಒಂದ್ ಮಿಸ್ ಮಾಡಿಲ್ಲ. ಏನೇ ಹೆಲ್ಪ್ ಕೇಳಿದ್ರು ಇಲ್ಲ ಅಂದಿಲ್ಲ. ಉಡುಪಿಯಲ್ಲಿ ನಾನು ಎಲ್ಲೆಲ್ಲ ಶೂಟ್ ಮಾಡಿದ್ದೀನಲ್ಲ, ಅಲ್ಲೆಲ್ಲ ಪೊಲೀಸರಿಂದ ಏನೆಲ್ಲ ಸಪೋರ್ಟ್ ಬೇಕು ಕಂಪ್ಲೀಟ್ ಆಗಿ, ಅದು ಒಂದು ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿದ್ರು. ಅಂತ ವ್ಯಕ್ತಿತ್ವ ಇದ್ದಾಗ ನೀವ್ಯಾಕೆ ಮಿಸ್ ಮಾಡ್ಕೋತೀರಾ? ನೀವ್ಯಾಕೆ ಆತರ ಮೆಂಟಾಲಿಟಿನ ಬೆಳೆಸ್ಕೊಳ್ಳಲ್ಲ? ನೀವು ಒಂದ್ಸರಿ ಯೋಚನೆ ಮಾಡಿ, ನಾನ್ ಯಾಕೆ ಅಣ್ಣಾಮಲೈ ಆಗ್ಬಾರ್ದು, ನಿಮ್ಮ ಪ್ರತಿಭೆನೂ ಆ ತರ ಒಂದು ಮಾದರಿ ಆಗ್ಬಾರ್ದು ಅಂತ. ಇದಕ್ಕೆಲ್ಲ ಮುಖ್ಯವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಯೋಚನೆಗಳೇ ನಿಮ್ಮನ್ನು ಬದಲಿಸುತ್ತೆ. ನೀವು ಒಬ್ರು ಅಣ್ಣಾಮಲೈ ಆಗ್ಬೇಕಾ, ನೀವು ಒಬ್ರು ಲೇಟ್ ಮಧುಕರ್ ಶೆಟ್ಟಿ ಆಗ್ಬೇಕಾ, ದಯಮಾಡಿ ಅವ್ರ ಬಗ್ಗೆ ಓದಿ, ಅರ್ಥ ಮಾಡ್ಕೊಳ್ಳಿ. ಸೊಸೈಟಿಯಲ್ಲಿ ಹೆಂಗೆ ಇದ್ರೆ ನನ್ನ ಪರ್ಸನಾಲಿಟಿ ಅಟ್ರಾಕ್ಷನ್ ಆಗತ್ತೆ, ನನ್ಗೆ ಬೆಲೆ ಸಿಗತ್ತೆ, ನನ್ನ ಮಾತಿಗೆ ಬೆಲೆ ಸಿಗತ್ತೆ ಅಂತ. ಈಗ ಎಕ್ಸಾಂಪಲ್, ಒಬ್ರು ಅಣ್ಣಾಮಲೈ ಅವರು ಒಬ್ರು ಯಾವುದೋ ಚಿಕ್ಕ ವ್ಯಕ್ತಿಯಾಗಿ ಮಾತಾಡಿದ್ರೆ ಯಾರು ಬೆಲೆ ಕೊಡ್ತಿರ್ಲಿಲ್ಲ. ಅವ್ರು IPS ಆಗಿದ್ದಕ್ಕೆ ಅವ್ರ ಮಾತಿಗೆ ಅಷ್ಟೊಂದು ಬೆಲೆ ಬಂತು. ಸೊ ಇದನ್ನ ನೀವು ಮೈಂಡಲ್ಲಿ ಹಾಕೊಳ್ಳಿ. ಫಸ್ಟ್ ನೀವು ಏನೋ ಅಚೀವ್ ಮಾಡಿ, ನಿಮ್ ಕೋರ್ನ ಫಸ್ಟ್ ಬಿಲ್ಡ್ ಮಾಡ್ಕೊಂಡು ಒಂದು ದೊಡ್ಡದು ಅಚೀವ್ ಮಾಡಿ. ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನು, ನಿಮ್ ಹಾರ್ಡ್ ವರ್ಕ್ ಪ್ಲಸ್ ಇಂಪ್ರೂವ್ಮೆಂಟ್, ಇದು ಬೇಕೇ ಬೇಕು. ನೀವು ಯಾವುದೇ ಅಚೀವ್ ಮಾಡಿ, ನೀವು ಬಿಸ್ನೆಸ್ ಮಾಡಿ ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿ, ನೀವು ನಿಮ್ಮ ಮನಸ್ಸಿಗೆ ಏನೋ ಒಂದು ಫ್ಯಾಷನೇಟ್ ಅನ್ಸುತ್ತೆ, ನಾನು ಇದು ಮಾಡ್ಬೇಕು ಅನ್ಸತ್ತಲ್ಲ, 15 ದಿನ ಜೋಶ್ ಇದ್ದು ಆನಂತರ ಜೋಶ್ ಕಮ್ಮಿ ಆಗ್ಬಾರ್ದು. ನೀವು ಅದೇ ಕನ್ಸಿಸ್ಟೆನ್ಸಿ ಇದ್ರೆ ನಿಮ್ಮನ್ನ ಜನ ಫಾಲೋ ಮಾಡಿ, 100% ಜನ ನಿಮ್ಮನ್ನ ಇಷ್ಟಪಡ್ತಾರೆ. ಬಟ್ ಇದನ್ನ ಮೇಂಟೈನ್ ಮಾಡ್ಕೋಬೇಕಂದ್ರೆ ನಿಮ್ದು ಯೋಚನೆ, ನಿಮ್ ಇನ್ನರ್ ಸೈಡ್ ಕೋರು, ಇದು ಎರಡೂ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅವಾಗ ಹಿಂಗ ಆಗ್ಬಾರ್ದು. ರಾತ್ರಿ ವಾಟ್ಸಪ್ ಅಲ್ಲಿ ರೀಲ್ಸ್ ನೋಡ್ಬಿಟ್ಟು ಬೆಳಿಗ್ಗೆ ಮೈಂಡ್ ಚೇಂಜ್ ಆಗ್ಬಾರ್ದು. ಇವೆಲ್ಲ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದು ಹಾರ್ಡ್ ವರ್ಕ್ ಮಾಡಿದ್ರೆ 100% ಸಕ್ಸಸ್ ಸಿಗುತ್ತೆ. ಇದೇ ತರ ಯಾರ್ದಾದ್ರೂ ಇನ್ಸ್ಪಿರೇಷನ್ ಸ್ಟೋರೀಸ್ ಇದ್ರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವಿಡಿಯೋ ಲೈಕ್ ಆದ್ರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಹತ್ರನೂ ಸ್ವಲ್ಪ ಶೇರ್ ಮಾಡಿ. ಥ್ಯಾಂಕ್ ಯು.